ದೇವರಾಜ್ ಅವರ ಒಂದು ಲಾಕಪ್ ಡೆತ್ ಸಿನಿಮಾ ನೀವೆಲ್ಲರೂ ನೋಡೇ ಇರ್ತೀರಾ. ನೋಡಿ, ಆ ಕತೆ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಆಕ್ಚುಲಿ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತ ಒಂದು ಕತ್ತಲೆಯ ಕರಾಳ ಮುಖ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಬ್ಬ ಸಾಮಾನ್ಯ ಹುಡುಗ ಯಾವ ತಪ್ಪು ಮಾಡದೇ ಇದ್ರು ಪೊಲೀಸರ ಕೈಗೆ ಸಿಕ್ಬೀಳ್ತಾನೆ. ಒಂದು ತಪ್ಪು ಆರೋಪ ಆಧಾರ ಸಲುವಾಗಿ ಅವನ್ನ ಅರೆಸ್ಟ್ ಮಾಡಲಾಗುತ್ತೆ. ಆ ಒಂದು ಇನ್ಸಿಡೆಂಟ್ ಇಂದ ಅವನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ನೋಡಿ, ಲಾಕಪ್ ಒಳಗಡೆ ಎಲ್ಲಾ ಸಮಯದಲ್ಲೂ ನ್ಯಾಯ ಇರೋದಿಲ್ಲ. ಅಲ್ಲಿ ಸತ್ಯ ಕೇಳೋದೂ ಇಲ್ಲ. ಅಲ್ಲಿ ಕೇಳೋದು ಒಂದೇ ಒಂದು ವಿಷಯ ಏನಂತಂದ್ರೆ, ನೀನ್ ಏನ್ ಮಾಡಿದೀಯಾ ಅದನ್ನ ಒಪ್ಕೋ, ಇಲ್ಲ ಅಂದ್ರೆ ಬಿಡೋದಿಲ್ಲ. ನಿನ್ನ ಒಪ್ಕೋಬೇಕಷ್ಟೇ. ನೀನ್ ಒಪ್ಪೋ ಅಂತಾನೆ ಅವ್ರನ್ನೆಲ್ಲ ಹಿಂಸೆ ಕೊಡ್ತಾರೆ. ಅವ್ನು ಮಾಡದೇ ಇರೋ ತಪ್ಪನ್ನ ಒಪ್ಪಿಸೋಕೆ ಅವನ ಮೇಲೆ ನಡೆಯೋದು ಅಮಾನೀಯ ಹಿಂಸೆ ಅಂತಾನೆ ಹೇಳ್ಬೋದು. ಕೈ ಕಟ್ಟಿ ಹೊಡಿತಾರೆ, ಮನಸ್ಸೋ ಇಚ್ಛೆ ಬಾರಿಸ್ತಾರೆ, ದೇಹ ದಣಿದಿದೆ ಅಥವಾ ದೇಹ ಕುಸಿತಾ ಇದೆ ಅಂತಂದ್ರೂ ಬಿಡೋದಿಲ್ಲ. ಇದು ತನಿಖೆ ಅಲ್ಲ, ಇದೊಂದು ಶಿಕ್ಷೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ತೀರ್ಪು ಬರೋಕ್ಕಿಂತ ಮುಂಚೆನೆ ಕೊಡುವಂತ ಒಂದು ಇಲ್ಲಿಗಲ್ ಶಿಕ್ಷೆ ಅಂತ ನಾನು ಹೇಳ್ತೀನಿ. ಈಗೇನ್ ಹೇಳಿದ್ನಲ್ಲ, ಇದನ್ನ ಲಾಕಪ್ ಡೆತ್ ಸಿನಿಮಾದಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಇಲ್ಲಿ ನಾನು ಇವತ್ತು ಹೇಳಕ್ ಹೊರಟಿರೋ ಸ್ಟೋರಿ ಸಿನಿಮಾವನ್ನೇ ರಿಯಲ್ ಆಗಿ ಮಾಡಿರೋಂತ ಪೊಲೀಸ್ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ಎಲ್ಲರೂ ನಂಬೋದು ಈ ಪೊಲೀಸ್ ಅಧಿಕಾರಿಗಳು ಜನಸಾಮಾನ್ಯರನ್ನ ರಕ್ಷಣೆ ಮಾಡೋದಕ್ಕೆ ಅಂತ. ಆದ್ರೆ ಇಂಥ ಘಾತಕ ಪೊಲೀಸ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಪೂರ್ತಿ ಹಿಗ್ಗಾಮಗ್ಗ ಮನಸ್ಸಿಗೆ ಬಂದಂತೆ ಹೊಡೆದು, ರಕ್ತ ಬರ್ತಿದ್ರು ಆ ರಕ್ತದ ಮೇಲೆ ಕೂಡ ಹೊಡೆದು, ನಾಯಿ ಹೊಡೆದಂಗೆ ಹೊಡೆದು, ಆ ರಕ್ತ ಎಲ್ಲ ಇವ್ರು ಹೊಡೆಯೋ ಏಟಿಗೆ ಗೋಡೆಗೆಲ್ಲ ಅಂಟಿದ್ರು ಕೂಡ ಬಿಡೋದಿಲ್ಲ. ಮತ್ತೆ ಸುಮಾರು ಒಂದಷ್ಟು ಲಾಠಿಗಳನ್ನ ಹೊರಗಡೆಯಿಂದ ತರಿಸಿ ಅಲ್ಲಿ ಜೊತೆಗೆ ಬಂದಂತವರೆಲ್ಲ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಹೊಡೆದು ಇಬ್ಬರನ್ನ ಕೊಲ್ತಾರೆ. ಇಡೀ ಇಂಡಿಯಾದಲ್ಲಿ ಇಂಥ ಒಂದು ಕೇಸ್ ಸಿಕ್ಕಾಪಟ್ಟೆ ನಡೆದಿರ್ಬೋದು, ನಡೆದಿಲ್ಲ ಅಂತ ನಾನು ಹೇಳಕ್ ಚಾನ್ಸೇ ಇಲ್ಲ, ನಡೆದಿರ್ಬೋದು. ಆದ್ರೆ ಇಂಥದ್ದೊಂದು ತೀರ್ಪು ಬಂದಿರೋದು ಇಂಡಿಯಾದಲ್ಲೇ ಫಸ್ಟ್, ಇಂಡಿಯಾದಲ್ಲೇ ಬೆಸ್ಟ್, ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ತೀನಿ. ತಮಿಳುನಾಡಿನ ಸಾತಂಕುಲಂನಲ್ಲಿ ನಡೆದ ಈ ಒಂದು ಘಟನೆ ಸುಮಾರು 6 ವರ್ಷಗಳ ನಂತರ ಈ ಒಂದು ವರ್ಡಿಕ್ಟ್ ಬಂದಿದೆ. ಅಂದ್ರೆ ಇದಕ್ಕೊಂದು ರಿಸಲ್ಟ್ ಸಿಕ್ಕಿದೆ. ಆ ವರ್ಡಿಕ್ಟ್ ಅಥವಾ ರಿಸಲ್ಟ್ ಏನಾಗಿತ್ತು ಅಂತಂದ್ರೆ, 9 ಜನ ಪೊಲೀಸ್ ಅಧಿಕಾರಿಗಳನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಆಜ್ಞೆ ಮಾಡಲಾಗಿದೆ. ಈ ಒಂದು ತೀರ್ಪನ್ನ ನೋಡಿದಂತ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ಅಥವಾ ಯಾವುದೋ ಒಬ್ಬ ವಿಕ್ಟಿಮ್, ಅಂದ್ರೆ ಏನು ತಪ್ಪದೆ ಮಾಡಿರುವಂತ ವಿಕ್ಟಿಮ್ಗೆ ಸಿಕ್ಕಾಪಟ್ಟೆ ಮನಸ್ಸೋ ಇಚ್ಛೆ ಬಂದಂತೆ ಹೊಡಿತಿರೋ ಒಬ್ಬ ಪೊಲೀಸ್ ಅಧಿಕಾರಿಗೆ ಒಂದು ಕ್ಷಣನಾದ್ರೂ ಭಯ ಉಟ್ಕೊಂಡಿರುತ್ತೆ. ಹಾಗಾದ್ರೆ ಏನಿದು ಜಡ್ಜ್ಮೆಂಟ್? ಸಾತಂಕುಲಂನಲ್ಲಿ ನಡೆದ ಈ ಒಂದು ಇನ್ಸಿಡೆಂಟ್ ಯಾಕೆ 6 ವರ್ಷ ತಗೊಳ್ತು? ಯಾರದು ಲಾಕಪ್ ಡೆತ್ ನಲ್ಲಿ ಸತ್ತಿದ್ದು? ಏನ್ ತಪ್ಪು ಮಾಡಿದ್ರು ಅವರು? ಡೆತ್ ಆದ್ಮೇಲೆ ಪೊಲೀಸ್ನವ್ರು ಏನ್ ಮಾಡ್ತಾರೆ? ಅಂಡ್ ಡಾಕ್ಟರ್ ಕೊಟ್ಟಂತ ಒಂದು ಫೇಕ್ ಫಿಸಿಕಲ್ ಫಿಟ್ನೆಸ್ ಮೆಡಿಕಲ್ ನಿಂದ ಏನಾಯ್ತು? ಅಂಡ್ ಯಾಕೆ ಆ ಡಾಕ್ಟರ್ ಫೇಕ್ ಸರ್ಟಿಫಿಕೇಟ್ ನ ಕೊಟ್ಟು? ಈ ಒಂದು ದೊಡ್ಡ ಎಕೋ ಸಿಸ್ಟಮ್ ಅಲ್ಲಿ ಯಾರ್ಯಾರ್ದು ತಪ್ಪಿದೆ? ಯಾರ ತಪ್ಪಿಂದ ಈ 2 ಪ್ರಾಣಗಳು ಹೋಗಿದೆ? ಅದಾದ ನಂತರ ಈ ಕೇಸ್ ಸಿಬಿಐ ಅವರಿಗೆ ಯಾಕೆ ಹೋಗಿತ್ತು? ಸಿಬಿಐಗೆ ಕೇಸ್ ಸಿಕ್ಕಿದ ನಂತರ ಆ ಕೇಸಲ್ಲಿ ಎಷ್ಟೋ ಟ್ವಿಸ್ಟ್ ಗಳು ನಡೆಯುತ್ತೆ. ಆ ಟ್ವಿಸ್ಟ್ ಗಳಾದ್ರೂ ಏನು? ಪೊಲೀಸ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಯಿತು. ಸೊ ಎಲ್ಲವನ್ನು ನೋಡ್ತಾ ಹೋಗೋಣ, ಒಂದೊಂದಾಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ತರದ ಇನ್ನಷ್ಟು ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ಲೆಟ್ಸ್ ಗೆಟ್ ಇನ್ ಟು ಸಾತಂಕುಲಂ ಲಾಕಪ್ ಡೆತ್. ಜೂನ್ 18, 2020 ತಮಿಳುನಾಡಿನ ತೂತುಕುಡಿ ಡಿಸ್ಟ್ರಿಕ್ಟ್ ನ ಸಾತಂಕುಲಂ ಅನ್ನುವಂತ ಒಂದು ಟೌನ್. ಆ ಟೌನ್ ಅಲ್ಲಿ ಸುಮಾರು ಸ್ಟೋರ್ಗಳು ಇರುತ್ತೆ. ಅಂದ್ರೆ ಒಂದು ಟೌನ್ ಅಂತಂದ್ರೆ ಒಂದಷ್ಟು ಸ್ಟೋರ್ಗಳು ಇದ್ದೇ ಇರ್ತವೆ, ಅದೆಲ್ಲವೂ ನಿಮ್ಗೆ ಗೊತ್ತೇ ಇದೆ. ಆ ಸ್ಟೋರ್ಸ್ ಅಲ್ಲಿ 2 ಶಾಪ್ಗಳಿದ್ವು. ಅಂದ್ರೆ ಆ ಸುಮಾರು ಸ್ಟೋರ್ಸ್ ಗಳಲ್ಲಿ 2 ಶಾಪ್ಗಳಿದ್ವು. ಒಂದು ಕಡೆ ತಂದೆಯದ್ದು ವುಡನ್ ವರ್ಕ್ ಶಾಪ್, ಇನ್ನೊಂದು ಕಡೆ ಮಗನದ್ದು ಮೊಬೈಲ್ ಶಾಪ್. ಮಗ ಒಂದು ಕಡೆ, ತಂದೆ ಒಂದು ಕಡೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವತ್ತೇನಾಗಿದೆ ಅಂತಂದ್ರೆ ಸರಿ ಸುಮಾರು ಸಂಜೆ 7:30 ಅನ್ಸುತ್ತೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, 2019 ಡಿಸೆಂಬರ್ನಲ್ಲಿ ಕೋವಿಡ್ ಬಂದಿತ್ತು. ಆ ಕೋವಿಡ್ ಟೈಮ್ನ ಮರೆಯೋದಕ್ಕೆ ಯಾರಿಗೂ ಚಾನ್ಸ್ ಇಲ್ಲ. ಕೋವಿಡ್ ಟೈಮಲ್ಲಿ ಕೆಲವು ಗೈಡ್ಲೈನ್ಸ್ಗಳನ್ನ ಬಿಟ್ಟಿದ್ರು, ಅದು ಕೂಡ ನಿಮ್ಗೆ ನೆನಪಿರುತ್ತೆ. ಸಂಜೆ ಹೊತ್ತು ಜನಗಳು ಹತ್ತಿರ ನಿಲ್ಲೋಂಗಿಲ್ಲ, ಮಾಸ್ಕ್ ಹಾಕೋಬೇಕು, ಒಂದಷ್ಟು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಬೇಕು, ಒಂದಷ್ಟು ಈ ತರ ರೂಲ್ಸ್ಗಳನ್ನ ರೆಗ್ಯುಲೇಷನ್ಸ್ಗಳನ್ನ ಹಾಕಿದ್ರು. ಅವತ್ತು ಸುಮಾರು ಸಂಜೆ 7:30 ಅನ್ಸುತ್ತೆ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿಗೆ ಬರ್ತಾನೆ. ಆ ಕಾನ್ಸ್ಟೇಬಲ್ ಯಾರಪ್ಪ ಅಂತಂದ್ರೆ ಸಾತಂಕುಲಂನ ಪೊಲೀಸ್ ಸ್ಟೇಷನ್ ನ ಒಬ್ಬ ಕಾನ್ಸ್ಟೇಬಲ್ ಆಗಿದ್ದ. ಅಲ್ಲಿ ಜಯರಾಜನ್ ಅವರು ಅಂಗಡಿ ಓಪನ್ ಮಾಡಿರ್ತಾರಂತೆ. ಅಲ್ಲಿ ಒಂದಷ್ಟು ಕ್ಯೂ ನಿಂತಿರ್ತಾರಂತೆ. ಯಾಕೆ ಆ ಕ್ಯೂ ಅಂತಂದ್ರೆ ಅಲ್ಲಿ ಸ್ಯಾಲ್ರಿ ದಿನ ಅಂತೆ. ಸೊ ಸ್ಯಾಲ್ರಿಗೋಸ್ಕರ ಒಂದಷ್ಟು ಜನ ಕ್ಯೂ ನಿಂತಿರ್ತಾರೆ. ಮೇ ಬಿ ಡೈಲಿ ಪೇಮೆಂಟ್ ಅನ್ನೋ ತರ ಒಂದು ಇನ್ಸಿಡೆಂಟ್ ಇರ್ಬೇಕು ಅಥವಾ ಒಂದು ದಿನ ಇರ್ಬೇಕಂದ್ರೆ ಯೂಶಲಿ ಎಲ್ಲರೂ ಮಂತ್ಲಿ ಸ್ಯಾಲ್ರಿಗೆ ವರ್ಕ್ ಮಾಡೋದಿಲ್ಲ, ಡೈಲಿ ಪೇಮೆಂಟ್ ತಗೊಳ್ಳೋರು ಇರ್ತಾರೆ. ಸೊ ಆ ತರ ಇತ್ತು ಅನ್ಸುತ್ತೆ ಅವತ್ತಿನ ದಿನ. ಸೊ ಅಲ್ಲಿಗೆ ಬಂದಂತ ಕಾನ್ಸ್ಟೇಬಲ್ ಏನಂತಾನೆ, ಟೈಮ್ ಆಗೋಗಿದೆ, ನೀವು ಎಲ್ಲರೂ ಈಗಲೇ ಇಮಿಡಿಯೇಟ್ ಆಗಿ ಆ ಜಾಗನ ಖಾಲಿ ಮಾಡಬೇಕು, ಇಲ್ಲಿ ನಿಲ್ಲೋ ಆಗಿಲ್ಲ, ಈ ತರ ಕ್ಯೂ ನಿಲ್ಲೋ ಆಗಿಲ್ಲ. ಆ ತರ ಹೇಳಿದ ತಕ್ಷಣ ಜಯರಾಜ್ ಅವ್ರು ಏನ್ ಮಾಡ್ತಾರೆ, ಒಂದು 10 ನಿಮಿಷ ಸರ್ ಅಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ. ಫಸ್ಟ್ ಒಂದು 10 ನಿಮಿಷ ಸರ್, ಒಂದು 10 ನಿಮಿಷ ಟೈಮ್ ಕೊಡಿ, ಒಂದಷ್ಟು ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಕೊಡೋದಿದೆ, ಅದನ್ನ ಬೇಗ ಕೊಟ್ಟು ಮುಗಿಸ್ಬಿಡ್ತೀವಿ, ಅದಂತರ ನಾವ್ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ, ಆದಷ್ಟು ಬೇಗ ಖಾಲಿ ಮಾಡ್ತೀವಿ ಜಾಗನ ಅಂತ. ಸ್ವಲ್ಪ ತಡೀರಿ ಅಂತ ಕೊನೆವರೆಗೂ ರಿಕ್ವೆಸ್ಟ್ ಮಾಡಿದ್ದಾರೆ.
ಅಂದ್ರೆ ಸ್ಯಾಲ್ರಿ ದಿನ ಆಗಿರೋದ್ರಿಂದ ಎಲ್ಲರಿಗೂ ಸ್ಯಾಲ್ರಿ ಕೊಡ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಯಾವ ತರ ಸಿಚುವೇಶನ್ ಇತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾಕಂದ್ರೆ ಎಲ್ಲರಿಗೂ ಆ ಟೈಮಲ್ಲಿ ದುಡ್ಡನ್ನ ಅರ್ನ್ ಮಾಡೋದಾಗ್ಲಿ ಅಥವಾ ಸಂಪಾದನೆ ಮಾಡೋದಾಗ್ಲಿ ತುಂಬಾ ಕಷ್ಟ ಇತ್ತು. ಆ ಟೈಮಲ್ಲಿ ಒಂದು ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿ ಏನೋ ಒಂದು ಸಂಬಳ ಬರುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಅಥವಾ ಆ ಹೋಪ್ ಅಲ್ಲಿ ಎಲ್ಲರೂ ಇರ್ತಾರೆ. ಸೊ ಆ ಟೈಮಲ್ಲಿ ಇವರು ಏನು ಮಾಡೋಕ್ಕಾಗೋದಿಲ್ಲ, ಅಂದ್ರೆ ಆ ಸ್ಯಾಲ್ರಿ ಕೊಟ್ಟು ಅಂದ್ರೆ ಆ ಸ್ಯಾಲ್ರಿ ಏನಿರುತ್ತೆ ಅದನ್ನ ಕೊಟ್ಟು ನಾವು ಕಳಿಸ್ತೀನಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆ ಟೈಮಲ್ಲಿ ಆ ಕಾನ್ಸ್ಟೇಬಲ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇರ್ಲಿಲ್ಲ ಅನ್ಸುತ್ತೆ ಆ ಯಪ್ಪನಿಗೆ. ಆಮೇಲೆ ಇವ್ರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅಥವಾ ಇವ್ರು ಆತರ ಹೇಳಿದ್ಮೇಲೆ, ಜಯರಾಜ್ ಅವರು ಹೇಳಿದ್ಮೇಲೆ ಆ ಒಂದು ಸಣ್ಣ ವಿಷಯಕ್ಕೆ ಆ ಒಂದೇ ಒಂದು ಸಣ್ಣ ವಿಷಯನ ಇಟ್ಕೊಂಡು ಆ ಕಾನ್ಸ್ಟೇಬಲ್ ಏನ್ ಮಾಡ್ತಾನೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ಅವ್ನು ಏನ್ ಹೇಳ್ತಾನೆ ಅಂತಂದ್ರೆ, ಈ ತರ ಒಬ್ಬ ವ್ಯಕ್ತಿ ನನ್ನ ಮಾತಿಗೆ ಆಪೋಸಿಟ್ ಆಗಿ ಮಾತಾಡ್ಬಿಟ್ಟ. ಅಂದ್ರೆ ಅವ್ರಿಗೊಂದು ಅಹಂ ಇರುತ್ತೆ ನೋಡಿ, ಅಂದ್ರೆ ನಾನು ಪೊಲೀಸ್ ಅಧಿಕಾರಿ, ನನ್ಗೆ ಯಾವನು ಮಾತಾಡಬಾರ್ದು, ನಾನು ಏನಾದ್ರೂ ಮಾತಾಡ್ತೀನಿ, ನನ್ಗೆ ಯಾವನು ಹಿಂತಿರುಗಿ ಮಾತಾಡಬಾರ್ದು ಅಂತ ಆ ಒಂದು ಅಹಮಲ್ಲಿ ಆತ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಈ ತರ ಹೇಳ್ತಾನೆ. ಆ ಕಾನ್ಸ್ಟೇಬಲ್ ಯಾವ್ಯಾವ ತರ ಪೊಲೀಸ್ ಅಧಿಕಾರಿಗೆ ಪುಂಗಿದ್ನೋ ಅಥವಾ ಯಾವ್ಯಾವ ತರ ಬೆಂಕಿ ಹಚ್ಚಿದ್ನೋ ಅದ್ ಯಾವ್ದು ಗೊತ್ತಿಲ್ಲ. ಅಂದ್ರೆ ಇವಾಗ ಪೊಲೀಸ್ ಅವ್ರು ಒಂದಂದ್ರೆ 10 ಸೇರ್ಸಿ ಹೇಳ್ತಾರಲ್ಲ, ಅದೇ ತರನೇ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಜೂನ್ 19ನೇ ತಾರೀಕು ಸುಮಾರು 7:30ಕ್ಕೆ ಸಾತನ್ಕುಲಂನಲ್ಲಿ ಇರುವಂತ ಕಾಮರಾಜ ಸ್ಟ್ಯಾಚು ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಇರುವಂತ ಮೊಬೈಲ್ ಶಾಪ್ ಅಲ್ಲಿ, ಅಂದ್ರೆ ಅದು ಆ ಶಾಪ್ ಮಗಂದಾಗಿರುತ್ತೆ, ಅವ್ರ ಮಗಂದಾಗಿರುತ್ತೆ. ಆ ಶಾಪ್ ಅಲ್ಲಿ ಜಯರಾಜ್ ಅವರು ಇರ್ತಾರೆ. ಅಲ್ಲಿಗೆ ಬಂದಂತಹ ಸಬ್ ಇನ್ಸ್ಪೆಕ್ಟರ್ ಮತ್ತೊಬ್ಬ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ ಅಂತಂದ್ರೆ, ಕೇಳ್ದೆ ಡೈರೆಕ್ಟ್ ಆಗಿ ಜಯರಾಜ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಜಯರಾಜ್ ಅವ್ರನ್ನ ಕರ್ಕೊಂಡು ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಏನಾಗುತ್ತೆ, ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಸಮಯದಲ್ಲಿ ಅಕ್ಕಪಕ್ಕ ಇದ್ದಂತಹ ಜನಗಳು, ಅಂದ್ರೆ ಅಲ್ಲಿ ಶಾಪ್ ಅಲ್ಲಿ ಇರುವಂತಹ ಜನಗಳು ನೋಡಿದರೆ ಏನ್ ಮಾಡ್ತಾರೆ ಅಂತಂದ್ರೆ, ಮಗನಿಗೆ ಫೋನ್ ಮಾಡ್ತಾರೆ ಇಮಿಡಿಯೇಟ್ ಆಗಿ, ಈ ತರ ನಿಮ್ಮ ಅಪ್ಪನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ, ಏನ್ ವಿಷಯ ಅಂತ ಗೊತ್ತಿಲ್ಲ ಅಂತ ಹೇಳಿ. ಈ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂತ ನ್ಯೂಸ್ ಏನಾಗುತ್ತೆ ಅಂತಂದ್ರೆ, ಬೆಂಕಿ ತರ ಇಡೀ ಆ ಒಂದು ಟೌನ್ಗೆ ಡ್ರಾಸ್ಟಿಕಲಿ ಒಂಥರ ಸ್ಪ್ರೆಡ್ ಆಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಅವ್ರ ಮಗ ಯಾರಾಗಿದ್ರು ಅಂತಂದ್ರೆ ಬೆನಿಕ್ಸ್ ಅಂತೇಳಿ ಅವ್ರ ಹೆಸರು. ಸೊ ಆತನ ವಯಸ್ಸು 31 ವರ್ಷ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಸಾತನ್ಕುಲಂ ನಲ್ಲಿ ಇರುವಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವರ ತಂದೆ ಕಿರ್ಚಾಡ್ತಿರೋದು ಕೇಳಿಸುತ್ತೆ, ಅಂದ್ರೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಅನ್ಸುತ್ತೆ, ಮೇ ಬಿ ಆ ಕಿರ್ಚಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಆಮೇಲೆ ಕೆಟ್ಟದಾಗೆಲ್ಲ ಬೈತಿರ್ತಾರೆ. ಅದಕ್ಕೆ ಇವನೇನ್ ಮಾಡ್ತಾನೆ, ಅಫ್ಕೋರ್ಸ್ ಯಾರೇ ಆಗ್ಲಿ ತನ್ನ ತಂದೆಗೆ ಯಾರಾದ್ರೂ ಹೊಡಿತಾ ಇದ್ದಾರೆ ಅಥವಾ ಇಲ್ಲ ಬೈತಾ ಇದ್ದಾರೆ ಅಂತಂದ್ರೆ ಯಾವ ನನ್ನ ಮಗನು ಸುಮ್ಮನೆ ಇರೋದಿಲ್ಲ, ಇಮಿಡಿಯೇಟ್ ಆಗಿ ವಾಯ್ಸ್ ರೈಸ್ ಮಾಡ್ತೀವಿ ಅಥವಾ ಕ್ವಶನ್ ಮಾಡ್ತೀವಿ. ಅದೇ ರೀತಿ ಈತನು ಕ್ವಶನ್ ಮಾಡಿದ್ದಾನೆ, ನಮ್ಮ ತಂದೆಗೆ ಯಾಕೆ ಬೈತಾ ಇದ್ದೀರಾ, ನಮ್ಮ ತಂದೆಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ. ಅದನ್ನ ಕೇಳಿಸ್ಕೊಂಡಂತ ಪೊಲೀಸ್ ಏನ್ ಮಾಡ್ತಾನೆ ಅಂತಂದ್ರೆ, ನನಗೆ ಅಗೇನಸ್ಟ್ ಆಗಿ ನೀನ್ ಮಾತಾಡ್ತಿದ್ಯಾ, ನಿನ್ಗೆ ಎಷ್ಟು ಧೈರ್ಯ ನಿನಗೆ, ನಾನೊಬ್ಬ ಪೊಲೀಸ್ ಅಧಿಕಾರಿ, ನೀನ್ ನನಗೆ ಇಷ್ಟು ಧೈರ್ಯವಾಗಿ ಕ್ವಶನ್ ಕೇಳ್ತಿದ್ದೆ, ನನ್ನ ವಿರುದ್ಧನೇ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ಯಾ, ಕ್ವಶನ್ ಕೇಳ್ತಿದ್ಯಾ ಅಂದ್ರೆ ನಿನ್ಗೆ ಎಷ್ಟು ಧೈರ್ಯ, ನಿನ್ಗೆ ಎಷ್ಟು ತಾಕತ್ತಿರ್ಬೇಕು. ಅದೆಲ್ಲ ಮಾತಾಡಿದ ತಕ್ಷಣ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಹಿಂಗಾದ್ರೆ ಸರಿ ಹೋಗಲ್ಲ, ಇವನ್ಗೂ ಸರಿಯಾಗಿ ಹಾಕೊಂಡು ರುಬ್ಬೇಕು ಅಂತೇಳಿ ಆತನನ್ನು ಕೂಡ ಲಾಕಪ್ ಒಳಗಡೆ ಹಾಕ್ಬಿಡ್ತಾರೆ. ಒಳಗಡೆ ಹಾಕಿದ ನಂತರ ಸುಮ್ಮನೆ ಇರೋದಿಲ್ಲ ಈ ನನ್ನ ಮಕ್ಕಳು. ಏನ್ ಮಾಡ್ತಾರೆ ಅಂತಂದ್ರೆ, ಅವರ ತಂದೆನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು ಆಲ್ಮೋಸ್ಟ್ 7:30 ಅನ್ಕೊಡಿ, ಅಂದ್ರೆ 7:30ಕ್ಕೆ ಆಗಿರ್ಬೋದು. ಅವಾಗಿಂದ ಅವತ್ತು ರಾತ್ರಿ ಪೂರ್ತಿ ಏನಿದೆ, ಆ ರಾತ್ರಿ ಪೂರ್ತಿ ಲಾಠಿ ತಗೊಂಡು ಅವರಿಗೆ ಹೆಂಗ್ ಬೇಕೋ ಆ ತರದಲ್ಲಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಅಂದ್ರೆ ಅದರ ಸ್ಟೇಟ್ಮೆಂಟ್ ನೀವು ಏನಾದ್ರು ನೋಡಿದ್ರೆ ಅಥವಾ ಅದರ ವಿಚಾರಗಳನ್ನ ಅದನ್ನ ನೀವು ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸ್ಬಿಡುತ್ತೆ, ಒಂಚೂರು ಕರುಣೆ ಇಲ್ವಲ್ಲ ಈ ನನ್ನ ಮಕ್ಳಿಗೆ ಅಂತ ಅನ್ಸ್ಬಿಡುತ್ತೆ. ಆ ತರ ಮನಸ್ಸು ಇಚ್ಛೆ ಬಂದಂಗೆ ಹೊಡೆದಿರ್ತಾರೆ. ಒಂದೇ ಒಂದು ಸಣ್ಣ ಕಾರಣಕ್ಕೆ ಆ ಒಬ್ಬ ಕಾನ್ಸ್ಟೇಬಲ್ ನಲ್ಲಿ ಇರುವಂತ ಈಗೋ ಇದೆಯಲ್ಲ, ಆ ಒಂದು ದರ್ಪ ಇರುತ್ತಲ್ಲ, ಅಧಿಕಾರ ಇದೆ, ನಾನು ಪೊಲೀಸು, ನನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ ಅಂತ ಒಂದು ಅಹಂ ಇರುತ್ತಲ್ಲ, ಆ ದರ್ಪ ಇಟ್ಕೊಂಡು ಮನಸ್ಸಿಗೆ ಇಚ್ಛೆ ಬಂದಂತೆ ಹೊಡಿತಾರೆ. ಆಮೇಲೆ ಈ ಹೊಡೆಯುವಂತ ಕೆಲಸಕ್ಕೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅಂತಂದ್ರೆ, ಆ ಪೊಲೀಸ್ ಸ್ಟೇಷನ್ ನ ಸಬ್ ಇನ್ಸ್ಪೆಕ್ಟರ್ ಒಬ್ರು, ಇನ್ಸ್ಪೆಕ್ಟ್ರು, ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್ ಅಂಡ್ ಅವ್ರ ಜೊತೆಗೆ ಬಂದಂತ ಒಂದಷ್ಟು ಫ್ರೆಂಡ್ಸ್ಗಳು, ಅಂದ್ರೆ ಪೊಲೀಸರ ಫ್ರೆಂಡ್ಸ್ಗಳು. ಇವರಿಬ್ರು ಫ್ರೆಂಡ್ಸ್ ಅಲ್ಲ, ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಇಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಡ್ತಾ ಇರ್ತಾರೆ. ಅಂದ್ರೆ ಬೇಸಿಕಲಿ ಕೊಲೀಗ್ ಅಂತ ಹೇಳ್ಬೋದು. ಅಂದ್ರೆ ನನಗೆ ನಿಮ್ ಸ್ಟೇಷನ್ ಅಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಗೊತ್ತಿರ್ತಾನೆ, ನಿಮ್ಗೆ ನನ್ನ ಸ್ಟೇಷನ್ ಅಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಗೊತ್ತಿರ್ತಾನೆ. ಆ ತರದ ರೀತಿಯಲ್ಲಿ ಒಂದಷ್ಟು ಜನ ವಿಸಿಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಈ ಘಟನೆ ನಡೆದಿರೋದು. ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಬಿಟ್ಟಿದೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅದ್ರ ಮೇಲೆ ಎಷ್ಟು ಅವ್ರಿಗೆ ಏನೇನ್ ಕೋಪ ಇತ್ತು ಅದೆಲ್ಲ ತೀರ್ಸ್ಕೊಬಿಡೋಣ ಅನ್ನೋ ತರದಲ್ಲಿ ಏನೋ ಅನ್ಸಿರ್ಬೋದು. ಯಾವನ್ ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ನೋ, ಇಲ್ಲ ಯಾವನಿಗೆ ಯಾರ ಜೊತೆ ಜಗಳ ಇತ್ತು, ಇಲ್ಲ ಅವ್ರ ಹೆಡ್ ಆಫೀಸರ್ ಏನಾದ್ರು ಸರಿಯಾಗಿ ರುಬ್ಬಿದ್ರೆ ಇವರಿಗೆಲ್ಲ ಗೊತ್ತಿಲ್ಲ. ಅಮಾಯಕರಾದಂತ ಇವರಿಬ್ರು ಮೇಲೆ ತಂದು ತೋರಿಸಿದ್ದಾರೆ. ಕೊನೆಗೆ ಏನಾಗುತ್ತೆ ಅಂತಂದ್ರೆ, ಹೊಡೆದು ನಂತರ ಅಫ್ಕೋರ್ಸ್ ಚೆನ್ನಾಗಿ ಹೊಡೆದಿದ್ದಾರೆ ಅಂತಂದ್ರೆ ಬ್ಲೀಡ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಆ ಬ್ಲೀಡ್ ಆದಂತ ಬ್ಲಡ್ ನ ಅವರ ಕೈಯಲ್ಲೇ ಒರೆಸೋದಕ್ಕೆ ಹೇಳ್ತಾರಂತೆ. ಎಂತ ನನ್ನ ಮಕ್ಳು ನೋಡಿ, ಅಂದ್ರೆ ಯಾರ ಕೈಲಿ ಅಂತಂದ್ರೆ ಜಯರಾಜ್ ಮತ್ತು ಬೆನಿಕ್ಸ್ ಇದ್ರಲ್ಲ, ಅವ್ರ ಕೈಲಿ ಒರ್ಸಕ್ ಹೇಳಿದ್ರಂತೆ. ಅವ್ರಿಬ್ರು ಬೇರೆ ದಾರಿ ಇಲ್ಲ. ಇವಾಗ ಪೊಲೀಸ್ ಅವರು ಚೆನ್ನಾಗಿ ಹೊಡಿತವ್ರೆ, ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಮತ್ತೆ ಇನ್ನು ಹೊಡಿಯೋದಕ್ಕೆ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಅವ್ರೇನ್ ಮಾಡಿದ್ದಾರೆ, ಅವ್ರು ಹೇಳಿದಂತ ಮಾತುಗಳನ್ನ ಕೇಳಿ ಅವ್ರೇನ್ ಮಾಡ್ತಾರೆ, ಅವ್ರ ಬಟ್ಟೆಲ್ಲ ಅಥವಾ ಅವ್ರ ಕೈಲೇ ಒರೆಸ್ತಾರೆ. ಇಷ್ಟು ಸಾಲದು ಅಂತ ಇವ್ರು ಹೊಡಿಯೋದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಎಲ್ಲಾ ಲಾಠಿಗಳನ್ನು ಯೂಸ್ ಮಾಡಿ ಅದು ಸಾಕೋಗೋದಿಲ್ಲ ಅಂತ ಹೊರಗಡೆಯಿಂದನೂ ತರ್ಸ್ಕೊಡ್ತಾರಂತೆ ಲಾಠಿಗಳನ್ನ. ಯಪ್ಪ ಏನ್ರೋ ನಿಮ್ಗೆ ಬಂದಿರೋದು, ನಿಮ್ ಬಾಯಿಗೆ ಏನಾಗ್ಬೇಕಂತ ಗೊತ್ತಾಗೋದಿಲ್ಲ. ಒಂದು ಕರುಣೆ ಅಂತ ಇರ್ಲಿಲ್ವಾ ಅಂತ, ಒಂದು ಮನುಷ್ಯತ್ವ ಅಂತ ಇರ್ಲಿಲ್ವಾ ಅಂತ. ಸ್ಟೇಷನ್ ಅಲ್ಲಿರೋ ಲಾಠಿ ಎಲ್ಲ ಖಾಲಿ ಆದ್ಮೇಲೆ ಹೊರಗಡೆಯಿಂದ ತರಿಸಿ ಹೊಡಿತಾರೆ ಅಂತಂದ್ರೆ
ಅವ್ರ ಮನಸ್ಸು ಇನ್ನೆಷ್ಟು ಗಟ್ಟಿ ಆಗಿರ್ಬೇಡ, ಅವ್ರದ್ದು ಮನುಷ್ಯರು ಅಥವಾ ರಾಕ್ಷಸರು ಗೊತ್ತಾಗೋದಿಲ್ಲ. ಸೊ ಒಳಗಡೆ ಈ ತರ ಎಲ್ಲ ನಡೀತಾ ಇರುತ್ತೆ. ಇನ್ನ ಪೊಲೀಸ್ ಸ್ಟೇಷನ್ ಹೊರಗಡೆ ಅವರಿಗೆ ಗೊತ್ತಿರುವಂತ ಫ್ರೆಂಡ್ಸ್ಗಳು ಅಂತಂದ್ರೆ ಜಯರಾಜ್ ಮತ್ತು ಬೆನಿಕ್ಸ್ ಏನಿದ್ರು ಅವರಿಗೆ ಗೊತ್ತಿರುವಂತ ಒಂದಷ್ಟು ಫ್ಯಾಮಿಲಿ ಸರ್ಕಲ್ ಎಲ್ಲರೂ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿರ್ತಾರೆ. ಒಳಗಡೆ ಹೋಗೋದಕ್ಕೂ ತುಂಬಾ ಪ್ರಯತ್ನ ಪಡ್ತಿರ್ತಾರೆ, ಆದ್ರೆ ಯಾರನ್ನೂ ಸಹ ಒಳಗಡೆ ಬಿಡೋದಿಲ್ಲ ಈ ಪೊಲೀಸ್ನವರು. ಅಂಡ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಾಗಿತ್ತು ಅಂತಂದ್ರೆ ಜಯರಾಜ್ ಅವರ ಮಗ ಬೆನಿಕ್ಸ್ ಇದ್ರಲ್ಲ, ಬೆನಿಕ್ಸ್ ಅವರ ಫ್ರೆಂಡ್ಸ್ಗಳು ತುಂಬಾ ಜನ ಲಾಯರ್ಸ್ಗಳಾಗಿದ್ರಂತೆ. ಸೊ ಅಲ್ಲಿ ಸುಮಾರು ಜನ ಲಾಯರ್ಸ್ಗಳು ಕೂಡ ಬಂದು ನಿಂತ್ಕೊಂಡಿದ್ದಾರೆ, ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ, ಕ್ವಶನ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ಇವ್ರಿಗೆಲ್ಲ ಇತ್ತಲ್ಲ ಪೊಲೀಸ್ ಅನ್ನೋ ಒಂದು ದುರಾಂಕಾರ, ಮತ್ತೆ ತಲೆ ಮೇಲೆ 2 ಕೊಂಬಿತ್ತಲ್ಲ ಪೊಲೀಸ್ ಅನ್ನೋದು, ಆ ಒಂದು ದರ್ಪ ಇತ್ತಲ್ಲ, ಸಾಮಾನ್ಯ ಜನಗಳು ನಮ್ಮನ್ನ ಏನ್ ಮಾಡ್ತಾರೆ ಅನ್ನುವಂತ ಒಂದು ದರ್ಪ ಇತ್ತಲ್ಲ, ಆ ಒಂದು ಅಹಂ ಇತ್ತಲ್ಲ, ಆ ಕಾರಣದಿಂದ ಜನಗಳನ್ನ ಒಳಗಡೆ ಬಿಡೋದಕ್ಕೆ ಹೋಗೋದಿಲ್ಲ ಪೊಲೀಸರು. ಸೊ ಈಗ ಆಲ್ರೆಡಿ ಅವ್ರನ್ನ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಏನೇನ್ ಮಾಡ್ಬೇಕು ಅವ್ರಿಗೆ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಸಡನ್ ಆಗಿ ಈಗ ಅವ್ರನ್ನ ಬಿಟ್ಟು ಕಳ್ಸ್ಬಿಟ್ರೆ ಅವ್ರು ಹೊಡೆದಿರೋದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಪೊಲೀಸ್ ವಿರುದ್ಧ ಮಾತಾಡ್ಬಿಟ್ರೆ ಅಥವಾ ಪೊಲೀಸ್ ಅಗೇನೆಸ್ಟ್ ಏನಾದ್ರು ಮಾಡ್ಬಿಟ್ರೆ ಅಂತ ಕಾನೂನು ಒಂದಷ್ಟು ಪ್ರಕಾರವಾಗಿ ಹೋಗ್ಬಹುದು ಅಂತ ಅದಕ್ಕೆ ಏನ್ ಮಾಡ್ತಾರೆ ಪೊಲೀಸ್ನವರು, ಇವರೇ ಬೇಕು ಅಂತ ಫೇಕ್ FIR ಗಳನ್ನ ಹಾಕ್ತಾರೆ. ಅದ್ರಲ್ಲಿ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ಕೋವಿಡ್ ವೈಲೇಷನ್ ಮಾಡಿದ್ದಾರೆ, ಇನ್ನೊಂದಷ್ಟು ಕೆಲವು ರೂಲ್ಸ್ ಗಳನ್ನ ರೆಗ್ಯುಲೇಷನ್ಸ್ ಗಳನ್ನ ಬ್ರೇಕ್ ಡೌನ್ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಅವ್ರಿಗೆ ಯಾವ್ಯಾವ ತರ ಬೇಕು ಅದು ಎಲ್ಲಾ ತರದಲ್ಲೂ FIR ಗಳನ್ನ ರೆಡಿ ಮಾಡ್ಕೊಂಡು ಅದ್ರ ಆ FIR ದಲ್ಲಿ ಬರ್ಕೊಂಡು, ಗೊತ್ತಲ್ಲ ಪೊಲೀಸ್ನವ್ರಿಗೆ ಸುಮಾರು ಕಾನೂನುಗಳು ಗೊತ್ತಿರುತ್ತೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು, ಯಾವ ತರ ಬೇಕಾದ್ರೂ ಟರ್ನ್ ಮಾಡ್ಕೋಬಹುದು ಕೇಸ್ನ, ಗೊತ್ತಲ್ಲ ನಿಮ್ಗೆ, ಅದ್ ನಾನು ಹೇಳ್ಬೇಕಾಗಿಲ್ಲ. ಅದಾದ ನಂತರ ಈಗ ಏನಾದ್ರೂ ಅವ್ರ ಮೇಲೆ FIR ಮಾಡಿದ್ರು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಲೇಬೇಕಾದ, ಅದು ರೂಲ್ಸ್ ಇರೋದು. ಅಂದ್ರೆ FIR ಆಗಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೇಕು, ಏನ್ ತಪ್ಪು ಮಾಡಿದ್ದಾರೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳ್ಬೇಕು. ಅದಕ್ಕೂ ಮುಂಚೆ ಅವ್ರು ಏನ್ ಮಾಡಿದ್ದಾರೆ, ಇವ್ರು ಫಿಸಿಕಲಿ ಫಿಟ್ ಆಗಿದ್ದಾರೆ, ಇವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಮೆಡಿಕಲಿ ಇವರೆಲ್ಲ ಫಿಟ್ ಆಗಿದ್ದಾರೆ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದಕ್ಕೆ ಇವ್ರೇನ್ ಮಾಡ್ತಾರೆ, ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಅಲ್ಲಿ ಡಾಕ್ಟರ್ ಕೈಲಿ ಫಿಸಿಕಲ್ ಫಿಟ್ನೆಸ್ ಆಗಿದ್ದಾರೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ನ ಬರ್ಸ್ಕೊತಾರೆ. ಇಲ್ಲೊಂದು ವಿಷಯನ ನಾನು ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ, ದಟ್ ವಾಸ್ ಎ ಫೇಕ್ ಸರ್ಟಿಫಿಕೇಟ್ ಆಗಿರುತ್ತೆ. ಆಬ್ವಿಯಸ್ಲಿ ರಾತ್ರಿ ಪೂರ್ತಿ ಅವ್ರಿಗೆ ಹೊಡೆದಿದ್ದಾರೆ, ಇಂಟರ್ನಲ್ಲಿ ಬ್ಲೀಡ್ ಆಗಿದೆ. ಸೊ ಅಲ್ಲಿ ಕೊಟ್ಟಂತ ಮೆಡಿಕಲ್ ಸರ್ಟಿಫಿಕೇಟ್ ಫಿಟ್ನೆಸ್ ಏನಿತ್ತು ಅಲ್ಲಿ ಕಂಪ್ಲೀಟ್ ಆಗಿ ಫೇಕ್ ಆಗಿತ್ತು. ಅದಾದ್ಮೇಲೆ ಅಲ್ಲಿಂದ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿದ್ದಾರೆ. ಆದ್ಮೇಲೆ ಕೋವಿಡ್ ಸಿಚುವೇಶನ್ ಇರೋದ್ರಿಂದ, ಕೋವಿಡ್ ಸಿಚುವೇಶನ್ ಆಗಿರುವಂತ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ, ಒಂದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋಕೆ ಆ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಟೆರೆಸ್ ಮೇಲೆ ಬರ್ತಾರೆ. ಅಂದ್ರೆ ಟೆರೆಸ್ ಇರುತ್ತಲ್ಲ, ಟೆರೆಸ್ ಮೇಲೆ ನಿಂತ್ಕೊಂಡು ಓಕೆ ಏನಪ್ಪಾ ಇದು ಕೇಸು, ಏನ್ ಕತೆ ಇದು ಅಂತ ದೂರದಿಂದನೇ ಕೇಳ್ತಾರೆ. ಆ ಕೇಳಿದ ತಕ್ಷಣ ಅವರು ಕೇರ್ಫುಲ್ ಆಗಿ ಅದನ್ನ ತಗೊಳ್ಳೋದಿಲ್ವೋ ಅಥವಾ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡೋದಿಲ್ವೋ, ಆ ಟೈಮಲ್ಲಿ ಕೋವಿಡ್ ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ, ದೂರದಿಂದಲೇ ಚಲೋ ಅಂದ್ಬಿಡ್ತಾರೆ. ಅಂದ್ರೆ ಕೈ ಹಿಂಗೆ ಮೂವ್ ಮಾಡ್ತಾರೆ, ಹೋಗಿ ಅನ್ನೋ ತರ. ಸೊ ಅಲ್ಲಿ ನೋಡಿ ಆ ವಿಕ್ಟಿಮ್ಗಳ ಜೊತೆ ಮಾತಾಡಿ ಫಿಸಿಕಲಿ ಅಬ್ಯೂಸ್ ಆಗಿದೆಯಾ ನಿಮ್ಗೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ತೊಂದರೆ ಆಯ್ತಾ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಆ ತರದ್ದು ಯಾವುದೇ ಒಂದು ಮಾತನ್ನು ಕೇಳೋದಿಲ್ಲ. ಅಲ್ಲಿ ಹತ್ತಿರದಿಂದ ಸಹ ಕೂಡ ನೋಡೋದಿಲ್ಲ, ದೂರದಿಂದ ನಿಂತ್ಕೊಂಡು ಸರಿ ನೆಕ್ಸ್ಟ್ ಕೇಸ್ ನಡ್ರಿ ಮನೆಗೆ ಅನ್ನೋ ತರ, ಹೋಗಿ ಅನ್ನೋ ತರ ಹೇಳ್ಬಿಡ್ತಾರೆ. ಅದೇ ಕಾರಣಕ್ಕೆ ಆ ಮ್ಯಾಜಿಸ್ಟ್ರೇಟ್ ಮಾಡಿದಂತ ಒಂದು ಕೈ ಸನ್ನೆಯಿಂದ ಆ ಕೇಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕಂದ್ರೆ ಅವ್ರು ಕಂಪ್ಲೀಟ್ ಆಗಿ ಸೀರಿಯಸ್ ಆಗಿ ಆ ಒಂದು ಸೀರಿಯಸ್ನೆಸ್ ಇಂದ ಅವ್ರು ಅಬ್ಸರ್ವ್ ಮಾಡಿ ಅಲ್ಲಿ ಏನಾಗಿದೆ, ಏನು ಯಾವ ತರ ತೊಂದರೆ ಆಗಿದೆ, ಅವ್ರಿಗೆ ಹೊಡೆದಿದಾರ, ಬೈದಿದಾರ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಸೀರಿಯಸ್ ಆಗಿ ನೋಡಿದಿದ್ರೆ ಅವತ್ತು ಅವರಿಬ್ರು ಸಾಯ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ಮ್ಯಾಜಿಸ್ಟ್ರೇಟ್ನವರು ಹೋಗು ಅನ್ನೋ ಕಾರಣಕ್ಕೆ ಇವರನ್ನ 15 ದಿನ ಕಸ್ಟಡಿಯಲ್ಲಿ ಇರೋ ಪರಿಸ್ಥಿತಿ ಬರುತ್ತೆ. ಅಂಡ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ, ಸೊ ಅವರು ಮೆಡಿಕಲ್ ಸರ್ಟಿಫಿಕೇಟ್ ನ ಮಾಡಿಸೋದಕ್ಕಂತ ಹೇಳಿ ಸಾತನ್ಕುಲನಿಂದ ಕೋವಿಲ್ಪಟ್ಟಿಗೆ ಹೋಗಿರ್ತಾರಂತೆ. ಸುಮಾರು 107 ಕಿಲೋಮೀಟರ್ ದೂರ ಇದೆಯಂತೆ. ಅಂದ್ರೆ ಸಾತನ್ಕುಲನಿಂದ ಕೋವಿಲ್ಪಟ್ಟಿಗೆ ಸುಮಾರು 107 ಕಿಲೋಮೀಟರ್ ಇರುತ್ತೆ, ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತಾರಂತೆ. ಸೊ ಅಲ್ಲಿ ಹೋಗಿ ಆ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನ ಮಾಡ್ಸ್ಕೊಂಡು ಬಂದಿರ್ತಾರಂತೆ. ಅದಾದ ನಂತರ ಇವರನ್ನ ಕಸ್ಟಡಿಯಲ್ಲಿ ಇಡಬೇಕು ಅಂದಾಗ ಕೋವಿಲ್ಪಟ್ಟಿನಲ್ಲಿ ಇರುವಂತ ಒಂದು ಜೈಲಿನಲ್ಲಿ ಇಟ್ಟಿರ್ತಾರಂತೆ. ಸೊ ಇವಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಕೋವಿಲ್ಪಟ್ಟಿನಲ್ಲಿ ಇರುವಂತ ಜೈಲಿಗೆ ಹಾಕ್ತಾರೋ, ಆ ಜೈಲಿಗೆ ಹಾಕಿದ್ದ ಡೇ ಅಂದ್ರೆ ಅವತ್ತಿನ ದಿನಾನೇ ರಾತ್ರಿ ಸುಮಾರು 9:30ಕ್ಕೆ ಬೆನಿಕ್ಸ್ ಹೋಗ್ತಾನೆ. ಅಂತ ಸಾಯೋದಕ್ಕೆ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಇಂಟರ್ನಲ್ ಬ್ಲೀಡಿಂಗ್. ಓಕೆ ನೋಡಿ, ಆ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ರು ಸಹ ಆ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಟ್ಟಿದ್ರಲ್ಲ, ಆ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಡ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿರುವಂತ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ಪೊಲೀಸ್ನವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಸುಮಾರು ಒಂದು 6-7 ಲುಂಗಿಯನ್ನ ಅವ್ರ ಮೇಲೆ ಸುತ್ತಬಿಟ್ಟಿದ್ದಾರೆ. ಅಂದ್ರೆ ಒಂದ್ರ ಮೇಲೊಂದು ಆ ತರ ಅನ್ನೋ ತರ ಒಂದು 6-7 ಲುಂಗಿಯನ್ನ ಕಟ್ಕೊಳಕ್ ಹೇಳಿದ್ದಾರೆ. ಆ 6-7 ಲುಂಗಿಯನ್ನ ಯಾಕೆ ಉಟ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ಬಾಡಿಯಿಂದ ರಕ್ತ ಬರ್ತಾ ಇರುತ್ತಲ್ಲ, ಅಂದ್ರೆ ಇವ್ರು ಚೆನ್ನಾಗಿ ಹೊಡೆದಿದ್ದಾರೆ, ಆ ರಕ್ತ ಬರೋದನ್ನ ಡಾಕ್ಟರ್ ಸಹ ನೋಡ್ಬಾರ್ದು, ಆ ಬ್ಲೀಡಿಂಗ್ ಆಗ್ತಿರೋದು ಡಾಕ್ಟರ್ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ, ಒಂದು 6-7 ಲುಂಗಿಯನ್ನ ಉಚ್ಚಿರ್ತಾರಂತೆ ಅವರಿಗೆ. ನೋಡಿ, ಪ್ರತಿಯೊಬ್ಬರ ಜೀವವನ್ನ ಕಾಪಾಡುವಂತ ಡಾಕ್ಟ್ರು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನ ಹೇಗೆ ಕೊಟ್ಟರು ಅನ್ನೋದೇ ಇದುವರೆಗೂ ಗೊತ್ತಾಗಿಲ್ಲ. ಅಂತಂದ್ರೆ ಒಂದು ಸಲನು ಕ್ಲೀನ್ ಆಗಿ ಚೆಕ್ ಮಾಡ್ಲಿಲ್ವಾ ಅನ್ನೋದೇ ಇಲ್ಲಿ ಬರುವಂತದ ಒಂದು ಕ್ವಶನ್ ಮಾರ್ಕ್. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಜೂನ್ 22, 2020 ಬೆನಿಕ್ಸ್ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗಿರೋ ಕಾರಣಕ್ಕೆ ಆ ಒಂದು ಜೈಲಿನಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಮೆಡಿಕಲ್ ಸರ್ಟಿಫಿಕೇಟ್ ನ ಮಾಡ್ಸ್ಕೊಂಡಿದ್ರಲ್ಲ, ಅಂದ್ರೆ ಆ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಇಂದ ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ಸ್ಕೊಂಡಿದ್ರು
ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಸರಿಯಾಗಿ ಆಗದೆ ಇದ್ದ ಕಾರಣ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಲ್ಲಿ. ಆ ಕಾರಣಕ್ಕಾಗಿ ಕೊನೆಗೆ ಆ ವ್ಯಕ್ತಿ ಅಂದ್ರೆ ಬೆನಿಕ್ಸ್ ಏನಿರ್ತಾನೆ ಆ ವ್ಯಕ್ತಿ ಇಂಟರ್ನಲ್ ಬ್ಲೀಡಿಂಗ್ ಇಂದ ಸತ್ತೋಗ್ತಾನೆ. ಅವತ್ತು ರಾತ್ರಿ 9:30ಕ್ಕೆ ಬೆನಿಕ್ಸ್ ಅವರ ಮರಣ ಆಗುತ್ತೆ. ಅವತ್ತಿನ ದಿನವೇ ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಜಯರಾಜ್ ಅವರ ಮರಣ ಕೂಡ ಆಗುತ್ತೆ. ಜಯರಾಜ್ ಅವರ ಸಾವಿಗೆ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಅವರ ಲಂಗ್ಸ್ ಬ್ರೇಕ್ ಡೌನ್ ಆಗಿತ್ತಂತೆ. ಅವರು ಹೊಡೆದು ಆ ಲಂಗ್ಸ್ ನ ಬ್ರೇಕ್ ಡೌನ್ ಮಾಡಿರುವಂತ ಕಾರಣಕ್ಕೆ ಜಯರಾಜ್ ಸತ್ತೋಗ್ತಾರೆ. ಇಂಟರ್ನಲ್ ಬ್ಲೀಡಿಂಗ್ ಆಗಿರುವ ಕಾರಣಕ್ಕೆ ಬೆನಿಕ್ಸ್ ಬರೀ 31 ವರ್ಷ ಇರುವಂತ ವ್ಯಕ್ತಿ ಸತ್ತೋಗ್ತಾನೆ. ಇನ್ನು ಜಯರಾಜ್ ಅವರಿಗೆ 58 ವರ್ಷ ಆಗಿರುತ್ತೆ. ಅವರಿಬ್ರು ಒಂದೇ ದಿನ ಆಸುಪಾಸಲ್ಲಿ ಜೂನ್ 2020ರಲ್ಲಿ ಸತ್ತೋಗ್ತಾರೆ. ಅದಾದ ನಂತರ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಅಥವಾ ಒಂದು ಕೇಸ್ಗೆ ಪವರ್ ಸಿಕ್ಕಿದ್ದು ಯಾವ ಕಡೆ ಅಂತಂದ್ರೆ ಜಯರಾಜ್ ಮತ್ತು ಬೆನಿಕ್ಸ್ ಜೊತೆ ಇದ್ದಂತ ಒಂದು ಫ್ಯಾಮಿಲಿ ಇತ್ತಲ್ಲ, ಒಂದು ಫ್ರೆಂಡ್ ಸರ್ಕಲ್ ಇತ್ತಲ್ಲ, ಅವ್ರ ಕಡೆಯಿಂದ ಒಂದು ಸಿಕ್ಕಂತ ಸಪೋರ್ಟ್ ಇಂದ ಈ ಒಂದು ಕೇಸ್ ತುಂಬಾನೇ ಹೈಲೈಟ್ ಆಗುತ್ತೆ. ಯಾವಾಗ ಅವರು ವಾಯ್ಸ್ ನ ರೈಸ್ ಮಾಡ್ತಾರೋ ಅದು ಅಲ್ಲಿರುವಂತ ಲೋಕಲ್ ಸಾತನಕುಲನಿಂದ, ತೂತುಕುಡಿಯಿಂದ, ಚೆನ್ನೈಯಿಂದ ಓಲ್ ತಮಿಳುನಾಡಿಗೆ ಬೂಮ್ ಅಂತ ಆಡ್ಕೊಳ್ಳುತ್ತೆ. ತಮಿಳುನಾಡಲ್ಲಿ ಇರುವಂತಹ ಸೆಲೆಬ್ರಿಟಿಗಳು, ಸೋಷಿಯಲ್ ಮೀಡಿಯಾ ವರ್ಕರ್ಸ್, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಯಂಗ್ಸ್ಟರ್ಸ್ ಗಳು ವಾಯ್ಸ್ ನ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಒಂದು ಇಶ್ಯೂ ಇಷ್ಟೊಂದು ಹೈಲೈಟ್ ಆಗುತ್ತೋ, ಎಲ್ಲರ ವಾಯ್ಸ್ ರೈಸ್ ಆಗುತ್ತೋ, ಅವಾಗ ಮದ್ರಾಸ್ ಹೈಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಶಿವಮೊಗ್ಗ ಕೇಸನ್ನು ಹಾಕೊಂಡು ಒಬ್ಬ ಮ್ಯಾಜಿಸ್ಟ್ರೇಟ್ ಅನ್ನು ಕೂಡ ಅಸೈನ್ ಮಾಡ್ತಾರೆ. ಸಾತನಕುಲಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲಾ ವಿಚಾರಗಳನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ರಿಪೋರ್ಟ್ ನ ಕೊಡಿ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕಳಿಸ್ತಾರೆ. ಹೋದ ನಂತರ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಈ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹ್ಯೂಮಿಲಿಯೇಟ್ ಮಾಡ್ತಾರೆ, ಅವರಿಗೆ ಚೆನ್ನಾಗಿ ಬೈತಾರೆ, ಕೆಟ್ಟಾಗಿ ಏನೇನೋ ಹೇಳ್ತಾರೆ. ಅಂದ್ರೆ ಒಂದ್ಸಲ ಥಿಂಕ್ ಮಾಡಿ, ಒಬ್ಬ ಮ್ಯಾಜಿಸ್ಟ್ರೇಟರ್ನ ಎದುರಿಸ್ತಾ ಇದ್ದಾರೆ. ಆ ಒಂದು ಪೊಲೀಸ್ ಟೀಮ್ ಅಲ್ಲಿ ಯಾರ್ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ಎಂತ ಲೆವೆಲ್ಗೆ ಆ ಪೊಲೀಸರು ಬಂದಿದ್ರು ಅಂತ. ಅಲ್ಲಿರುವಂತ ಒಬ್ಬ ಕಾನ್ಸ್ಟೇಬಲ್ ಹೇಳ್ತಾನಂತೆ, ನೀವು ನನಗೇನು ಮಾಡೋಕ್ಕಾಗೋದಿಲ್ಲ, ನಮ್ಗೇನು ಮಾಡೋಕ್ಕಾಗೋದಿಲ್ಲ, ನಾವೆಲ್ಲ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಆಲ್ರೆಡಿ ಮಾಡ್ಬಿಟ್ಟಿದೀವಿ, ನಿನ್ನ ಹತ್ರ ಯಾವ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ ಆಗೋದಿಲ್ಲ, ನಮ್ಮ ಮೇಲೆ ಯಾವ ಕೇಸ್ ನೀವು ಫಿಟ್ ಮಾಡಕ್ ಆಗಲ್ಲ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾನಂತೆ. ಮ್ಯಾಜಿಸ್ಟ್ರೇಟ್ ಅವರು CCTV ಕ್ಯಾಮ್ರಾ ಫುಟೇಜ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಹೇಳಿ ಹೋದಾಗ ಅಲ್ಲಿ ಯಾವುದೇ ಒಂದು ಫುಟೇಜ್ಗಳು ಇರೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಎವಿಡೆ ಏನ್ ರೆಕಾರ್ಡ್ ಆಗಿರುತ್ತೆ ಆ ರೆಕಾರ್ಡ್ ಆದಂತ ವಿಡಿಯೋನ ಆಟೋ ಡಿಲೀಟ್ ಇಟ್ಬಿಟ್ಟಿರ್ತಾರಂತೆ. ಅಲ್ಲಿರುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸ್ ಅವರು ಎಂತ ಖತರ್ನಾಕ್ ನನ್ನ ಮಕ್ಕಳು ಅಂತ. ಅದೇ ಸೊ ಇದರಿಂದ ಏನಾಗುತ್ತೆ, ಯಾವುದೇ ಒಂದಷ್ಟು ಎವಿಡೆನ್ಸ್ ಗಳು ಇವರಿಗೆ ಸಿಗೋದಿಲ್ಲ. ಸೊ ಅವರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತ ಯಾವುದೋ ಒಂದಷ್ಟು ಫುಟೇಜ್ಗಳು ಸಿಗೋದಿಲ್ಲ. ಅವರು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಶಾಪ್ಗಳಲ್ಲಿ ಇದ್ದಂತಹ ಕ್ಯಾಮ್ರಾಗಳಲ್ಲಿ ಕಲೆಕ್ಟ್ ಆಗಿರುವಂತಹ CCTV ಫುಟೇಜ್ಗಳನ್ನ ಇವರು ಕಲೆಕ್ಟ್ ಮಾಡ್ಕೊಂಡು ಪೊಲೀಸ್ ಅವರು ಕೊಟ್ಟಿರುವಂತ ಒಂದು ಚಾರ್ಜ್ ಶೀಟ್ ಇತ್ತಲ್ಲ, ಆ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ಅಂದ್ರೆ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ಸಿಂಕು ಆಗೋದಿಲ್ಲ. ಆ ಕೇಸ್ ನಲ್ಲಿ ಯಾವಾಗ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತಂದ್ರೆ ಇವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟು ಅಲ್ಲಿರುವಂತ ಸಾವಿಗೂ ಯಾವುದಕ್ಕೂ ಒಂದು ಮ್ಯಾಚ್ ಆಗೋದಿಲ್ಲ. ಇವರಿಬ್ಬರ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ರಿಪೋರ್ಟ್ ಬರುತ್ತೆ ಅಂತಂದ್ರೆ ಒಬ್ಬರದು ಅಫ್ಕೋರ್ಸ್ ಲಂಗ್ಸ್ ಬ್ರೇಕ್ ಡೌನ್ ಆಗಿದೆ ಅಂತ, ಇನ್ನೊಬ್ಬರದು ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅವರಿಬ್ರು ಸಿಕ್ಕಾಪಟ್ಟೆ ಏಟ್ನೆ ತಿಂದಿರ್ತಾರೆ. ಅವರ ದೇಹದ ಮೇಲೆ ಮಾರ್ಕ್ಗಳಾಗಿರುವಂತ ಗಾಯಗಳು ಮತ್ತೆ ರಕ್ತಸ್ರಾವಗಳು ಇದನ್ನೆಲ್ಲ ನೋಡಿ ಈ ಕೇಸ್ ನಲ್ಲಿ ಪೊಲೀಸ್ನವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೂ ಇಲ್ಲಿ CCTV ಫುಟೇಜ್ಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಈ ಮದ್ರಾಸ್ ಹೈಕೋರ್ಟ್ ಮೇಲೂ ಕೂಡ ಒತ್ತಡ ಬೀಳೋದಕ್ಕೆ ಶುರು ಆಗುತ್ತೆ. ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ರೊಚ್ಚಿಗೆ ಹೇಳ್ತಾರೆ. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ತುಂಬಾ ವಾಯ್ಸ್ ರೈಸ್ ಆಗುತ್ತೆ. ಅವಾಗ ಈ ಕೇಸು CBI ಒಪ್ಪಿಸ್ತಾರೆ. ಯಾವಾಗ ಈ ಕೇಸ್ನ CBI ಅವರು ತಗೋತಾರೋ ಅವಾಗ ಇನ್ವೆಸ್ಟಿಗೇಷನ್ ತುಂಬಾ ಡೀಪ್ ಆಗಿ ಹೋಗುತ್ತೆ. CBI ನವರು ಕಂಡಿಡಿದಂತ ಎಷ್ಟೋ ಮಾಹಿತಿಗಳು ಏನಪ್ಪಾ ಅಂತಂದ್ರೆ ನಂಬರ್ 1 DNA ಟೆಸ್ಟ್ ಏನಪ್ಪಾ ಅಂತಂದ್ರೆ ಈ ಪೊಲೀಸ್ನವರು ಅವ್ರನ್ನ ಹೊಡೆಯೋದಕ್ಕೆ ಅಂತ ಬಳಸಿರ್ತಾರಲ್ಲ ಲಾಟಿಗಳು, ಆ ಲಾಟಿ ಮೇಲೆ ಇದ್ದಂತ ಬ್ಲಡ್ ಸ್ಟ್ರೈನ್ಸ್ ಏನಿರುತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕಲೆಕ್ಟ್ ಮಾಡಿರ್ತಾರೆ. ಅಂಡ್ ಆಲ್ಸೋ ಗೋಡೆ ಮೇಲೆ ಆಗಿರುವಂತ ಬ್ಲಡ್ ಸ್ಟ್ರೈನ್ಸ್ ಏನಿರುತ್ತೆ ಅದು ಕೂಡ ಫಾರೆನ್ಸಿಕ್ ನವರು ಕಲೆಕ್ಟ್ ಮಾಡಿರ್ತಾರೆ. ಆ ಲಾಟಿನಲ್ಲಿ ಸಿಕ್ಕಂತ ಬ್ಲಡ್ ಸ್ಟ್ರೈನ್ಸ್ ಮತ್ತೆ ಗೋಡೆ ಮೇಲೆ ಸಿಕ್ಕಂತ ಬ್ಲಡ್ ಸ್ಟ್ರೈನ್ಸ್ ಏನಿರುತ್ತೆ ಮತ್ತೆ ಇವರಿಬ್ಬರ ಬ್ಲಡ್ DNA ರಿಪೋರ್ಟ್ ಚೆಕ್ ಮಾಡಿದಾಗ ಎರಡು ಕೂಡ ಮ್ಯಾಚ್ ಆಗುತ್ತೆ. ಇವ್ರದೊಂದು ನ್ಯಾಚುರಲ್ ಡೆತ್, ಇವ್ರಿಗೇನೋ ಉಸಿರಾಟದ ತೊಂದರೆ ಇತ್ತು, ಕೋವಿಡ್ ಇತ್ತು, ಅದೇ ಕಾರಣಕ್ಕೆ ಇವರಿಬ್ರು ಸತ್ತಿದ್ದಾರೆ ಅಂತ ಒಂದು ನ್ಯಾಚುರಲ್ ಡೆತ್ ಅನ್ನೋ ರೀತಿ ಒಂದು ಫೇಕ್ ರಿಪೋರ್ಟ್ ಅನ್ನ ಬರೀತಾರೆ. ಈಗ ಪೋಸ್ಟ್ ಮಾರ್ಟಮ್ ಇಂದ ಬಂದಂತ ಮಾಹಿತಿ ಏನಾಗುತ್ತೆ ಅಂತಂದ್ರೆ ಇವರ ಕ್ಲಾಸ್ ಆಫ್ ಡೆತ್ ಬಂದು ಒಬ್ಬರದ್ದು ತುಂಬಾ ಇಂಟರ್ನಲ್ ಬ್ಲೀಡಿಂಗ್ ಆಗಿರುವಂತ ಕಾರಣಕ್ಕೆ, ಎರಡನೇದು ಜಯರಾಜ್ ಅವರದ್ದು ಲಂಗ್ಸ್ ಬ್ರೇಕ್ ಡೌನ್ ಆಗಿರುವಂತ ಕಾರಣಕ್ಕೆ ಇವರು ಸತ್ತಿದ್ದಾರೆ ಅಂತ ಬಂದಿರುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ 9 ಜನ ಇದ್ರಲ್ಲ ಆ ಕೇಸಲ್ಲಿ, ಆ 9 ಜನ ಅಲ್ವಂತ 10 ಜನ ಇದ್ದಿದ್ದಂತೆ. ಅಂದ್ರೆ ಆ ಪ್ರಕರಣಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅದ್ರಲ್ಲಿ 10 ಜನ ಇದ್ದಿದ್ದು, 9 ಜನ ಅಲ್ಲ. ಅದರಲ್ಲಿ ಒಬ್ರು ಕೋವಿಡ್ ಟೈಮ್ ಅಲ್ಲಿ ತೀರೋಗಿರಂದ್ರೆ, ಅಂದ್ರೆ ಕೋವಿಡ್ ಬಂದು ಅವ್ರು ಸತ್ತೋದ್ರಂತೆ. ಅಂದ್ರೆ ನೋಡಿ ಅಲ್ಲಿ ಆಲ್ರೆಡಿ ದೇವರು ಅವರಿಗೆ ರಿಸಲ್ಟ್ ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೀನ್ ಅಲ್ಲಿ ಗಂಟೆ ಹೋಗ್ಬೇಡಪ್ಪ, ಇಲ್ಲೇ ನಾನೇ ರಿಸಲ್ಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಈ ಕೇಸಲ್ಲಿ 9 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ, ಆ ಕೇಸ್ಗೆ ಟ್ವಿಸ್ಟ್ ಸಿಗೋದಕ್ಕೆ ಕಾರಣ ಏನು ಅಂತಂದ್ರೆ ಆ ವ್ಯಕ್ತಿ ಯಾರು ಅಂತಂದ್ರೆ ಕಾನ್ಸ್ಟೇಬಲ್ ರೇವತಿ. ಆ ರೇವತಿ ಅನ್ನೋರು ಅದೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಂತೆ. ಅವರು ಆ ರಾತ್ರಿ ಎಲ್ಲವನ್ನು ನೋಡಿರ್ತಾರಂತೆ. ಅಂದ್ರೆ ಪೂರ್ತಿಯಾಗಿ ಸಿಕ್ಕಾಪಟ್ಟೆ ಹೊಡೆದಿರೋದು, ಅವರ ಬಟ್ಟೆಗಳನ್ನ ಬಿಚ್ಚಿಸಿರ್ತಾರಂತೆ, ಅವರಿಗೆ ಅವಮಾನ ಮಾಡಿರ್ತಾರಂತೆ. ಯಾರ್ಯಾರು ಬರ್ತಾರೋ ಅವರೆಲ್ಲ ಬಂದವರೆಲ್ಲ ಲಾಠಿ ತಗೊಂಡು ಸರಿಯಾಗಿ ಹೊಡೆದಿರ್ತಾರಂತೆ. ಅದನ್ನ ನಾನು ನೋಡಿದ್ದೇನೆ ಅಂತ ಹೇಳ್ಬಿಟ್ಟು ಇವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ.
ಇಂಥ ಪೊಲೀಸ್ಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ಓಲ್ ಪೊಲೀಸ್ ಸಿಸ್ಟಮ್ ಒಂದು ರೀತಿ ಇದ್ರೆ ಇಂಥವರು ನ್ಯಾಯದ ಪರವಾಗಿ ಒಬ್ರು ಇಬ್ರು ನಿಂತ್ಕೋತಾರಲ್ಲ, ಅವಾಗ ತುಂಬಾನೇ ಖುಷಿ ಆಗುತ್ತೆ. ಸಾಮಾನ್ಯ ಜನಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಈಗ ಸತ್ಯವನ್ನು ಮುಂದೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಹೇಳಿದ್ಲಲ್ಲ, ಅದಕ್ಕೊಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಫಸ್ಟ್ ಸೆಷನ್ ಕೋರ್ಟ್ ಮಧುರೈಯಲ್ಲಿ ಒಂದು ತೀರ್ಪನ್ನ ಕೊಡುತ್ತೆ. ಮಾರ್ಚ್ 26ನೇ ತಾರೀಕು ಈ 9 ಜನ ಪೊಲೀಸ್ ಅಧಿಕಾರಿಗಳು ಮರ್ಡರ್ ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಜೀವಾವಧಿ ಶಿಕ್ಷೆಯನ್ನ ವರ್ಡಿಕ್ಟ್ ಆಗಿ ಕೊಡ್ತಾರೆ. ಜೀವಾವಧಿ ಶಿಕ್ಷೆ ಕೊಟ್ಟ ನಂತರ ಇಡೀ ವರ್ಲ್ಡ್ ಅಲ್ಲಿ ಈ ನ್ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ಅವರಿಗೆ 1,40,00,000 ಫೈನ್ ಹಾಕ್ತಾರೆ. ಸೊ ಈ ವಿಡಿಯೋ ನೋಡ್ತಿರುವಂತೆ ನಿಮಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮೇಲೆ ಯಾವುದೇ ಒಬ್ಬ ಅಧಿಕಾರಿ ಅಥವಾ ಯಾವುದೇ ಒಂದು ದೌರ್ಜನ್ಯವನ್ನ ಮಾಡ್ತಾ ಇದ್ರೆ ದಯವಿಟ್ಟು ವಾಯ್ಸ್ ನ ರೇಸ್ ಮಾಡಿ. ಅವರಿಗೆ ಇರುವಂತಹ ಪವರ್ ನ ಇಟ್ಕೊಂಡು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ನ್ಯಾಯನೇ ಗೆಲ್ಲೋದು. ಸೊ ಓವರ್ ಆಲ್ ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ಪಾಯಿಂಟ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಪೊಲೀಸ್ನವರೇ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ನವರೇ ಜೈಲಿಗೆ ಹಾಕಿ ಅವರಿಗೆ ಜೀವಾವಧಿ ಶಿಕ್ಷಣ ಕೊಟ್ಟಿರುವಂತ ಫಸ್ಟ್ ಕೇಸ್ ಇದಾಗಿರುತ್ತೆ. ಅಂಡ್ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳನ್ನ ಅಥವಾ ಟ್ರೆಂಡಿಂಗ್ ನಲ್ಲಿ ಇರೋ ಟಾಪಿಕ್ಗಳನ್ನ ನಿಮ್ಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಅಥವಾ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.